ವಿದ್ಯುತ್ ಅವಘಡ 22ಕ್ಕೂ ಹೆಚ್ಚು ಮನೆಗಳಲ್ಲಿ ವಿದ್ಯುತ್ ಅವಘಡ. ನೆಲಮಂಗಲ ತಾಲೂಕಿನ ಅಗಸರಹಳ್ಳಿ ಕಾಲೋನಿಯಲ್ಲಿ ಘಟನೆ. ಹೆವಿ ವಿದ್ಯುತ್ ಪೂರೈಕೆಯಾಗಿ 22 ಮನೆಗಳ ವಿದ್ಯುತ್ ಉಪಕರಣ ಸಂಪೂರ್ಣ ಸುಟ್ಟು ಕರಕಲು. ಒಂದು ಮನೆ ಸಂಪೂರ್ಣವಾಗಿ ಬೆಂಕಿಗಾಹುತಿ. ಮನೆಯಲ್ಲಿ ಒಂದು ಮಗು, 2 ವೃದ್ಧರು, ಓರ್ವ ಮಹಿಳೆ ಇದ್ರು. ಬೆಂಕಿ ಹೆಚ್ಚಾಗ್ತಾ ಇದ್ದಂತೆಯೇ ಮನೆಯಿಂದ ಹೊರಗೆ ಬಂದ ಜನ ಸ್ವಲ್ಪ ಯಾಮಾರಿದ್ರು. ಭಾರಿ ಅನಾಹುತ ಸಂಭವಿಸ್ತಾ ಇತ್ತು. ಗ್ರಾಮದ ಬಹುತೇಕ ಮನೆಯಲ್ಲಿ ಎಲೆಕ್ಟ್ರಾನಿಕ್ ಉಪಕರಣಗಳು ಸುಟ್ಟು ಕರಕಲು. ಸ್ಥಳಕ್ಕೆ ಬಂದ ಬೆಸ್ಕಾಂ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರ ಆಕ್ರೋಶ. ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ. ನಿತ್ಯಜ್ಯೋತಿ ಪಬ್ಲಿಕ್ ಸ್ಕೂಲ್ 2024-25ನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಮಾಂಟೆಸರಿಯಿಂದ 10ನೇ ತರಗತಿವರೆಗೂ ಪ್ರವೇಶಾತಿ ಪ್ರಾರಂಭವಾಗಿದೆ. ಕೆಲವೇ ಸೀಟ್ಗಳು ಮಾತ್ರ ಲಭ್ಯ. ಅತ್ಯಾಧುನಿಕ ಶಿಕ್ಷಣ, ಉತ್ತಮ ಶಿಕ್ಷಕರು ಇದ್ದು 100ಕ್ಕೆ 100ರಷ್ಟು ಫಲಿತಾಂಶ ನೀಡಲಾಗುತ್ತಿದೆ. ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ. ನಿತ್ಯಜ್ಯೋತಿ ಪಬ್ಲಿಕ್ ಸ್ಕೂಲ್, ಮಲ್ಲಸಂದ್ರ, ಹೆಸರುಘಟ್ಟ ಮುಖ್ಯ ರಸ್ತೆ, ಟಿ ದಾಸರಹಳ್ಳಿ, 560057. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9535525779 ಹಾಗೂ 9448481782 ಮತ್ತು 9620162253. ಮನೆ ನೋಡಿ ಹೋಗು, ಮನೆ ನೋಡಿ. ಹಾಸಿಗೆ ಎಲ್ಲ ಸುಟ್ಟೋಗಿದೆ. ಒಳಗೆ ಹೋಗಿ 2 ಮಗು ಆಯ್ತು ಒಳಗೆ. ಪಾಪ ಎಮ್ಮೆ ಕೊಡಲ್ಲ ಗಾಳಿ ನೀರು ಹೊಡೆದು ಮಣ್ಣು ಹೊಡೆದು ವಾಷಿಂಗ್ ಮಿಷಿನ್ ಎಲ್ಲ ಹೋಗಿದೆ ಸರ್. ಇಲ್ಲಿ ಮಲಗಿದ್ರ? 4 ಜನ ಇದ್ರು. 4 ವರ್ಷದ ಮಗು ಇದೆ ಒಂದು. ಯಾರು ಕೊಡ್ತಾರೆ? ನೀವು ಬರೀ ಮೀಟರ್ ಹಾಕ್ಬಿಟ್ಟು ಬೇಕಿ ನಾವು ರೆಡಿ ಮಾಡ್ಕೊಂಡು ಅವ್ರ ಮನೆ ಬಂದಿಲ್ಲ. ದಿನ ಬೆಳಗ್ಗೆ ನಾವು ಬನ್ನಿ ನಿಂತ್ಕೊಂಡು ನೀವೇ ಸ್ಪಾಟ್ ಅಲ್ಲಿ ಮಾಜಾರ್ ಮಾಡಿ. ಏನಾಗಿದೆ ಗೊತ್ತಾ, ಮೀಟರ್ ನಾನು ಹಾಕ್ಸ್ಕೊಡ್ತೀನಿ. ಸುಟ್ಟೋಗಿದೆ, ಎಲ್ಲ ರಿಪ್ಲೇಸ್ ಮಾಡಿಸ್ಕೊಡ್ತೀನಿ. ವೈರಿಂಗ್ ಸಣ್ಣ ಪುಟ್ಟ ಇದ್ರೆ ನೀವು ರೆಡಿ ಮಾಡಿಸ್ಕೊಳ್ಳಿ. ಏನಾರ ಒಳಗಡೆ ಏನು ಕೊಟ್ರೆ ನಾವೆಲ್ಲ ಒಳಗಡೆ ರೆಡಿ ಮಾಡ್ಕೊಳಕ್ಕಾಗಲ್ಲ. ಒಂದೊಂದು ಮನೆಗೆ ಏನಿಲ್ಲ ಅಂದ್ರೂ 50,000ರಿಂದ 2 ಲಕ್ಷ 3 ಲಕ್ಷವರೆಗೂ 2 ಲಕ್ಷ ರೂಪಾಯಿ ಐಟಮ್ ನಷ್ಟ ಆಗಿದೆ. ಈ ಮನೆ ಸರಿ ಇಲ್ಲ ಸರ್. ಗುತ್ತಿಗೆದಾರರು ಕಾಂಟ್ರಾಕ್ಟ್ ಕೊಟ್ಟವರು ಅಧಿಕಾರಿಗಳು ಪರಿಶೀಲನೆ ಮಾಡಿಲ್ಲ. ಇದರ 15 ಮನೆಗೂ ಹಿಂಗೆ Hey,
ಮಾಡೋಕ್ಕಿಂತ ಮುಂಚೆನೇ ನಿಂದ ಬಂದ್ಬಿಡಿ ಸುದ್ದಿ ಬರಲ್ಲ ಬರೀ ಒಂದು ಬೈಟ್ ತಗೊಳ್ಳೋಣ. ಬಾಕ್ಲಿಗೆ ಹಾಕ್ರಿ ನೀರು, ಬಾಕ್ಲಿಗೆ ನೀರು ಹಾಕ್ರಿ. ಸರ್ ಇದು ಎಲೆಕ್ಟ್ರಿಕಲ್ ಗುತ್ತಿಗೆದಾರರ ಬೇಜವಾಬ್ದಾರಿಯಿಂದ ರೋಡಲ್ಲಿ ಹೆಂಗ್ ಬೇಕು ಹಂಗ್ ಲೈನ್ ಎಳೆದ್ಬಿಟ್ಟು 11 kV ಮತ್ತೆ ಇದು ಮಾಮೂಲಿ ಮನೆ ಕರೆಂಟ್ಗೆ ಕಲೆಕ್ಷನ್ ಆಗ್ಬಿಟ್ಟು ಫುಲ್ ಸುಮಾರು ಇವತ್ತು ನಮ್ಮೂರಾಗೆ ಒಂದು 30 ಮನೆ ಫುಲ್ ಶಾರ್ಟ್ ಸರ್ಕ್ಯೂಟ್ ಆಗಿ ಮನೆಯಲ್ಲಿರೋ ಎಲೆಕ್ಟ್ರಾನಿಕ್ ವಸ್ತುಗಳೆಲ್ಲ ಸುಟ್ಟೋಗಿದೆ. ನಮ್ಮ ಅದೃಷ್ಟನ ನಮ್ಮೂರ ಅದೃಷ್ಟನ ಗೊತ್ತಿಲ್ಲ ಸರ್. ಒಬ್ರಿಗೂ ಯಾರಿಗೂ ಪ್ರಾಣಾಪಾಯ ಆಗಿಲ್ಲ. ಸ್ವಂತ ನಮ್ಮ ಅಕ್ಕವ್ರ ಮನೆಗೇನೆ 4 ವರ್ಷದ ಮಗು ಇತ್ತು. ಅವ್ರು ಸ್ವಲ್ಪ ಮಿಸ್ ಆಗಿದ್ರು, ಅವ್ರಿಗೆ ತುಂಬಾ ಹೆಚ್ಚು ಕಮ್ಮಿ ಆಗ್ತಿತ್ತು, ಪ್ರಾಣಹಾನಿನೇ ಆಗ್ತಿತ್ತು. ಪೂರ ಮನೆನೇ ಎತ್ಕೊಂಡು ಹೋಗಿದೆ ಸರ್. ಮನೆಯಲ್ಲಿರೋ ಥಿಂಗ್ಸ್ ಐಟಮ್ ಎಲ್ಲ ಎತ್ಕೊಂಡು ಉರ್ದೋಗಿದೆ. ಇದಕ್ಕೆ ನಾವು ಫಸ್ಟ್ ಆಫ್ ಆಲ್ ಈ ಗುತ್ತಿಗೆದಾರರನ್ನ ಫಸ್ಟ್ ಇದು ಮಾಡ್ತೀವಿ ಸರ್, ಆರೋಪಿಸ್ತೀವಿ. ಸೆಕೆಂಡ್ನೇದಾಗಿ ಬೆಸ್ಕಾಂ ಅಧಿಕಾರಿಗಳನ್ನ ದೂಷಿಸ್ತೀವಿ. ಯಾಕೆಂದ್ರೆ ಯಾರು ಬಂದು ಅದನ್ನ ಪರಿಶೀಲನೆ ಮಾಡಿಲ್ಲ. ಅದರಿಂದ ಈ ರೀತಿ ಆಗಿದೆ. ಈ ರೀತಿ ಮುಂದೆ ಇನ್ಯಾವ ಊರಲ್ಲೂ ಆಗ್ಬೇಡ. ಇದ್ರ ಬಗ್ಗೆ ಬೆಸ್ಕಾಂ ಅಧಿಕಾರಿಗಳು ಗುತ್ತಿಗೆದಾರರು ಎತ್ತೆಚ್ಕೊಬೇಕಂತ ನಮ್ಮೂರ್ ಪರವಾಗಿ ನಾವು ಕೇಳ್ಕೊಂತಿದೀವಿ ಸರ್. 3 ಗಂಟೆಲಿ ಆಗಿರೋಂಥದ್ದು ತುಂಬಾ 40-50 ಮನೆಗಳಲ್ಲೆಲ್ಲ ಸುಮ್ಮನೆ ಎಲ್ಲಾ ಕಡೆ ಶಾರ್ಟ್ ಸರ್ಕ್ಯೂಟ್ ಆಗಿದೆ, ಎಲ್ಲ ಹತ್ಕೊಂಡು ಉರಿದೋಗಿದೆ. KVBಗೆ ಇಮಿಡಿಯೇಟ್ ಆಗಿ ವಿತಿನ್ ಒಂದು 5 ಸೆಕೆಂಡ್ 5 ನಿಮಿಷದಲ್ಲಿ ಫೋನ್ ಮಾಡಿದ್ದೀವಿ. 2.5 ಅವರ್ 3 ಅವರ್ ಆದ್ಮೇಲೆ ಸ್ಪಾಟ್ ಬಂದಿದ್ದಾರೆ. ಒಂದು ಆ 11 kV ಹೆವಿ ಲೈನ್ ಅದು, ಅದ್ರ ಕೆಳಗಡೆ ಸರ್ವಿಸ್ ಲೈನ್ ಏನ್ ಕೊಟ್ಟಿದ್ದಾರೆ, ಬರೀ 2 ಇಂಚ್ ಡಿಸ್ಟೆನ್ಸ್ ಅಲ್ಲಿ ಅದನ್ನ ಮಾಡವ್ರೆ. ಅದನ್ನ ಗುತ್ತಿಗೆದಾರ ಆದಂತ ಅದನ್ನ ಪರಿಶೀಲನೆ ಮಾಡ್ಬೇಕಾಗಿತ್ತು. ಜೊತೆಲಿ ಅದನ್ನ ಚಾರ್ಜ್ ಮಾಡ್ಬೇಕಾದ್ರೆ ಇಂಜಿನಿಯರ್ ಆದಂತವ್ರು ಬಂದು ಅದನ್ನ ಚೆಕ್ ಮಾಡಿ ಚಾರ್ಜ್ ಮಾಡಿಸ್ಬೇಕಾಗಿತ್ತು. ಇವತ್ತಾಗಿರೋ ಇನ್ಸಿಡೆಂಟ್ಗೆ ಯಾರ್ದಾದ್ರೂ ಪ್ರಾಣಹಾನಿ ಆಗಿದ್ರೆ ಯಾರ್ ರೆಸ್ಪಾನ್ಸಿಬಿಲಿಟಿ? ಇವಾಗ ಬಂದು ಆಯ್ತು ಬಿಡ್ರಿ ಅದೇನಾಗಿದೆ ನಾವು ರೆಡಿ ಮಾಡ್ತೀವಿ ಅಂತಾರೆ. ಪ್ರಾಣ ಹೋಗಿದ್ರೆ ಅವ್ರ ಕೈಲಿ ಕೊಡಕ್ ಆಗ್ತಾ ಇತ್ತಾ? ಇಂಜಿನಿಯರ್ಗಳು ಅದನ್ನ ಏನೋ ನೆಗ್ಲಿಜೆನ್ಸ್ ಮಾಡಿರೋದ್ರಿಂದ ಪ್ರಾಬ್ಲಮ್ ಆಗಿರೋದು. ಕೂಡ್ಲೆ ಅವ್ನು ಯಾರು ಕಾಂಟ್ರಾಕ್ಟರ್ದಾರರು ಅದನ್ನ ಲೈನ್ ಮಾಡಿದ್ದಾರೆ, ಅವನ ಮೇಲೆ ಕ್ರಮ ತಗೊಬೇಕು. ಮೊದಲು ಇಮಿಡಿಯೇಟ್ ಆಗಿ ಕ್ರಮ ತಗೊಂಡು ಈಗ ಆಗಿರೋ ಮನೆಗಳಿಗೆ ಏನಾಗಿದೆ, ಯಾರಿಗೂ ಸಾರ್ವಜನಿಕರ ಕೈಯಿಂದ ₹1 ಬಂಡವಾಳ ಹಾಕ್ಸಂಗೆ ಅವ್ರ ಕೈಯಿಂದ ಅದನ್ನ ತನಿಖೆ ಮಾಡಿ ಏನೇನ್ ಸಾಮಗ್ರಿಗಳು ಹೋಗಿದೆ, ಏನೇನ್ ಆಗಿದೆ ಕಂಪ್ಲೀಟ್ ಅವರು ಎಲ್ಲ ರೆಡಿ ಮಾಡ್ಕೊಡ್ಬೇಕು. ರೆಡಿ ಮಾಡ್ಕೊಡ್ಲಿಲ್ಲ ಅಂದ್ರೆ ನಾಳೆ ಬೆಳಗ್ಗೆ KVB ಹತ್ರ ಎಲ್ಲ ಜನ ಸೇರ್ಬೇಕಾಗತ್ತೆ, ಅಲ್ಲಿ ಧರಣಿ ಕುತ್ಕೋಬೇಕಾಗತ್ತೆ. ನಾವು ಬೇರೆ ರೀತಿಯಲ್ಲಿ ಹೋರಾಟ ಮಾಡ್ಬೇಕಾಗತ್ತೆ.